ಇಷ್ಟು ದಿನ ಟಿವಿ ಸ್ಕ್ರೀನ್ ಅಲ್ಲಿ ಹಲವು ವಿಭಿನ್ನ ಅಡುಗೆ ಕಾರ್ಯಕ್ರಮಗಳ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಸರ್ ಇವತ್ತು ಅಕಸ್ಮಾತ್ ಆಗಿ ಮ್ಯಾಂಗೋ ಜಾತ್ರೆಯಲ್ಲಿ ಸಿಕ್ಬಿಟ್ಟಿದ್ದಾರೆ. ಮ್ಯಾಂಗೋ ಜಾತ್ರೆ ಅಂದ ತಕ್ಷಣ ಗೊತ್ತಾಗುವಂತದ್ದು ಏನು ಅಂತಂದ್ರೆ ಹಣ್ಣುಗಳ ರಾಜ ಅಂದ ತಕ್ಷಣ ಮಾವಿನ ಹಣ್ಣು. ಸೊ ಯಾಕಂತಂದ್ರೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಹಣ್ಣೆ ಅದು ಮ್ಯಾಂಗೋ. ಸೊ ಮ್ಯಾಂಗೋ ಜಾತ್ರೆಯಲ್ಲಿ ನಮ್ಮ ಮುರಳಿ ಸರ್ ಏನೆಲ್ಲ ಟೇಸ್ಟ್ ಮಾಡಿದ್ರು, ಹೆಂಗಿತ್ತು ಆ ವೈಬ್ಸ್ ಎಲ್ಲ ಅಂತ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಹೇಗಿದ್ದೀರಾ ನೀವು? ಆರಾಮ? ನಾನು ಚೆನ್ನಾಗಿದ್ದೀನಿ. ಎಸ್ 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 ಮತ್ತೆ ಸಮಾಚಾರ ಹೇಳ್ಬೇಕು ಸರ್, ಮೇಡಮ್ ಹೇಗಿದ್ದಾರೆ? ಮೇಡಮ್ ಎಲ್ಲ ಖುಷಿಯಾಗಿ ಆರಾಮಾಗಿದ್ದಾರೆ, ನಡೀತದೆ, ಗೋಯಿಂಗ್ ವೆಲ್. ಮತ್ತೆ ಇನ್ನೇನ್ ಸಮಾಚಾರ? ಮ್ಯಾಂಗೋ ಜಾತ್ರೆಗೆ ಬಂದಿದ್ದೀರಾ, ಏನೆಲ್ಲ ಟೇಸ್ಟ್ ಮಾಡಿದ್ರಿ? ಈ ಒಂದಷ್ಟು ನೋಡಿದ್ವಿ. ಮ್ಯಾಂಗೋದಲ್ಲಿ ಆಲ್ಬಾಯಿ ತುಂಬಾ ಫೇಮಸ್ ಆಗಿದೆ. ಯಾಕಂದ್ರೆ ಆಲ್ಬಾಯಿನ ಯೂಶಲಿ ಗೋಧಿ ಹಾಲಲ್ಲಿ ಮಾಡ್ತಾರೆ, ರಾಗಿ ಹಾಲಲ್ಲಿ ಮಾಡ್ತಾರೆ. ಇಲ್ಲಿ ಹಲಸಿನ ಹಣ್ಣಲ್ಲೂ ಮಾಡಿದ್ದಾರೆ, ಮತ್ತೆ ಮಾವಿನ ಹಣ್ಣಲ್ಲೂ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಒಂದು ಎರಡು ಕೇಸರಿ ಬಾತ್ಗಳು ಮಾಡಿದ್ದಾರೆ, ಅದು ಮಜವಾಗಿದೆ. ದೋಸೆ ತಿಂತಾ ಇದೆ, ನೀವು ಬಂದು ತಡೆದ್ಬಿಟ್ರಿ. ಅದಕ್ಕಿಂತ ಇಂಪಾರ್ಟೆಂಟು ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಳ್ಳೆ ಒಂದು ಪಾನಿಪುರಿ ಮಾಡಿದ್ದಾರೆ. ಯೂಶಲಿ ಪಾನಿಪುರಿಗೆ ಮೊಸರು ಹಾಕೋ ಜಾಗದಲ್ಲಿ ಮೊಸರು ಮತ್ತು ಮಾವಿನ ಹಣ್ಣಿನ ಎರಡು ರಸವನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವೆಲ್ಲ ಸೀಸನಲ್ ವೈಸ್ ತಿನ್ನುವಂಥದ್ದು, ಆಮೇಲೆ ಎಲ್ಲಾ ಕಡೆ ಸಿಗುವಂಥದ್ದು ಅಲ್ಲ. ಈ ವಿಶೇಷವಾಗಿ ಈ ಮಾವಿನ ಹಣ್ಣಿನ ಜಾತ್ರೆನಲ್ಲಿ, ಈ ಮ್ಯಾಂಗೋ ಜಾತ್ರೆನಲ್ಲಿ ಒಂದಷ್ಟು ಸ್ಟಾಲ್ಗಳು ವಿಶೇಷವಾಗಿ ಮಾಡಿದ್ದಾರೆ. ಅಂದ್ರೆ ಇದು ಚೆನ್ನಾಗಿರುತ್ತೆ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರದ್ ಬಂದು ತಿನ್ಬೇಕು ಅಂತೇಳಿ 3 ದಿನ ಜಾತ್ರೆ ಅಲ್ವಾ, ಶುಕ್ರವಾರ ಶನಿವಾರ ಭಾನುವಾರ, ಇವತ್ತು ನಾಳೆ ನಾಡಿದ್ದು 3 ದಿನಕ್ಕೂ ಅದ್ಭುತವಾಗಿರುವಂತಹ ಒಂದು ಫುಡ್ ಫೆಸ್ಟಿವಲ್ ಇದು. ಜೊತೆಗೆ ರೈತರಿಂದ ಬೆಳೆದಂತಹ ಮಾವುಗಳನ್ನ ಪರ್ಚೇಸ್ ಮಾಡುವಂಥದ್ದು, ಎಲ್ಲೋ ಹೋಗಿ ಕೆಮಿಕಲ್ ಹಾಕಿ ತಂದು ಕಲ್ಲರ್ ಬರೆಸಿ ಕೊಡುವಂಥದ್ದಲ್ಲ. ರಾಮನಗರ, ಚನ್ನಪಟ್ಟಣ ಸುತ್ತಮುತ್ತಲಲ್ಲಿ ರೈತರುಗಳು ಬೆಳೆದಂತಹ ಹಣ್ಣನ್ನ ತಂದು ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆ ಈ ಮ್ಯಾಂಗೋ ಜಾತ್ರೆ ಮಾಡ್ತಾರೆ. ಮ್ಯಾಂಗೋ ಅಥವಾ ಮಾವಿನ ಹಣ್ಣು ಅಂದ ತಕ್ಷಣ ಮುರಳಿ ಸರ್ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ? ಸರ್ ಏನಿಲ್ಲ, ಮಾವಿನ ಹಣ್ಣು ಅಂದ ತಕ್ಷಣ ಫಸ್ಟ್ ನಾವು ತಿಳ್ಕೊಳ್ಳೋದೇನಂದ್ರೆ, ಫಸ್ಟ್ ನಾವೆಲ್ಲಾನು ಮಾವಿನ ಹಣ್ಣೆಲ್ಲ ಕುಯ್ತಾನೆ ಇರಲಿಲ್ಲ, ಮೇಲ್ಗಡೆ ಹಿಂಗೆ ತೆಗೆದ್ಬಿಟ್ಟು ಅದನ್ನ ಮೆತ್ತಗೆ ಮಾಡ್ಕೊಂಡು ಹಿಂಗೆ ತಿಂತಾ ಇದ್ವಿ. ಇವಾಗ ಹಂಗೆ ತಿಂದ್ರೆ ನಮ್ಮನ್ನ ಕಾಡು ಮನುಷ್ಯ ತರ ನೋಡ್ತಾರೆ. ಈ ನನ್ನ ಮಗ ಯಾರಪ್ಪ ಹಿಂಗೆ ತಿಂತಾ ಇದ್ದೇನೆ, ಯಾವತ್ತೂ ಮಾವಿನ ಹಣ್ಣು ತಿಂದಿಲ್ವ ಅಂತ. ಇವಾಗೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನೆಲ್ಲ ಶೇಪ್ ಮಾಡಿ ಹಿಂಗೆಲ್ಲ ತಿನ್ನೋದು ವಾಡಿಕೆ ಆಗ್ಬಿಟ್ಟಿದೆ. ಬಟ್ ಅದು ಮಜಾ ಇಲ್ಲ ರೀ. ನೀವು ಯಾವತ್ತಾದ್ರೂ ಒಂದು ರಸ್ಪರಿ ಮಾವಿನ ಹಣ್ಣು ಹಣ್ಣಾಗಿದ್ರೆ ಮೇಲ್ಗಡೆ ತೆಗೆದ್ಬಿಟ್ಟು ಅದನ್ನ ಪ್ರೆಸ್ ಮಾಡಿ ಒಂದ್ಸರಿ ತಿನ್ ನೋಡ್ರಿ, ನೆನ್ಸ್ಕೊಳ್ತೀರಾ ಮಾವಿನ ಹಣ್ಣನ್ನ. ಆ ಮಜಗಳೆಲ್ಲ ಸ್ವಲ್ಪ ಹೊಟ್ಟೋಯ್ತು. ಇವಾಗೆಲ್ಲ ಸ್ವಲ್ಪ ಶೋಕಿ ಜೀವನ ಬಂದಿದೆ. ಶೋಕಿ ಜೀವನ ಅಂತಾನು ಕರೆಯಕ್ಕಾಗಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ನಾವೆಲ್ಲ ಹಂಗೆ ತಿಂತಾ ಇದ್ವಿ. ಹುಳಗಳ ಇದ್ರೆ ಮೊದಲು ಒಳಗೋಗ್ಬಿಡ್ತಾ ಇತ್ತು, ನಮ್ಗೆ ಗೊತ್ತೂ ಆಗ್ತಾ ಇರ್ಲಿಲ್ಲ. ನೀಟಾಗಿ ಕುಯ್ದು ತಿನ್ನೋದು ತಪ್ಪಿಲ್ಲ. ಬಟ್ ನಮ್ಗೆ ನೆನಪು ಬರೋದು ಏನಂದ್ರೆ, ಹೆಂಗ್ ತಿಂತಾ ಇದ್ವಿ ಮಾವಿನ ಹಣ್ಣು ನಾವೆಲ್ಲ, ಇವಾಗೆಲ್ಲ ತಿನ್ನಕ್ಕೆ ಆಗಲ್ವಲ್ಲ ಅಂತ. ಬಟ್ ಮಾವಿನ ಹಣ್ಣು ಮಾವಿನ ಹಣ್ಣೆ. ಅದು ಒಂದು ವರ್ಷ, ಈ ವರ್ಷ ಸ್ವಲ್ಪ ಚೆನ್ನಾಗಿ ಬೆಳೆ ಬಂದಿದೆ. ಮುಂದ್ ವರ್ಷ ನೋಡ್ಕೊಂಡ್ರೆ ಬೆಳೆನೇ ಇರಲ್ಲ. ಅದು ಈ ವರ್ಷ ಚೆನ್ನಾಗಿ ಬಂದಿರೋದ್ರಿಂದ ಒಂದಷ್ಟು ತಿಂದಿದೀವಿ ನಾವು. ಬಾದಾಮಿ, ರಸ್ಪುರಿ, ಆಮೇಲೆ ಮಲ್ಲಿಕಾ. ಮೊನ್ನೆ ಕೋಲಾರದಿಂದ ಬರ್ಬೇಕಾದ್ರೆ ಇಷ್ಟು ದಪ್ಪ ಇರೋದು ನಾವು ಎಲ್ಲೂ ಇಲ್ಲಿ ನೋಡಕ್ ಚಾನ್ಸೇ ಇಲ್ಲ. ಮಲ್ಗೋಬಾ ಅಂತ ಬರ್ತಾ ಇತ್ತು. ರೆಡಿನಾ? ಕೊಡಿ. ಮಲ್ಗೋಬಾ ಹಣ್ಣು ಇವೆಲ್ಲ ತಂದಿದ್ದೀವಿ ಈ ವರ್ಷ ಚೆನ್ನಾಗಂತೂ ಮಾವಿನ ಹಣ್ಣು ತಿಂದಿದ್ದೀವಿ. ನಾನು ಕೇಳಿದ್ರೆಲ್ಲ ಚೆನ್ನಾಗಿ ತಿಂದಿದ್ದಾರೆ. ಇವತ್ತು ನೋಡಿ, ಯೂಶಲಿ ದೋಸೆಗಳನ್ನ ತಿಂದಿರ್ತೀರಿ. ಆ ದೋಸೆಗಳಲ್ಲಿ ಇದು ಮಾವಿನ ಹಣ್ಣಿನ ದೋಸೆ ಚಟ್ನಿ ಜೊತೆ ತಿನ್ನಕ್ಕೆ ವಿಶೇಷವಾಗಿ ಮಾಡಿದ್ದಾರೆ. ನಿಮಿಷ ತಳಿ ಸರ್, ನಾನು ತಿಂದಿಲ್ಲ, ತಿಂದು ನೋಡ್ಬಿಟ್ಟು ಹೇಳ್ತೀನಿ. ಬೇರೆ ತರ ಇರ್ಬೇಕಲ್ಲ, ಮಾವಿನ ಹಣ್ಣು ಹಾಕಿದ್ರೆ ಅದು ಬೇರೆ ತರನೇ ಕಾಣಬೇಕು, ರುಚಿ ಅನ್ನಿಸ್ಬೇಕು. ಎರಡೂ ಕೂಡ ಇದ್ರೊಳಗಿದೆ. ಬನ್ನಿ ನೋಡೋಣ. ಸರ್, ಚಿಕ್ಕ ವಯಸ್ಸಿದ್ದಾಗ ಸುಮಾರು ಪೋಲಿ ಆಟಗಳೆಲ್ಲ ಮಾಡಿರ್ತೀವಿ. ಬಿಕಾಸ್ ಯಾಕಂದ್ರೆ ಈಗೆಲ್ಲ ಅವೆಲ್ಲ ನಮ್ ನೆನಪುಗಳು. ಸೊ ನೀವ್ ಯಾವತ್ತು ಮಾವಿನ ಹಣ್ಣೆಲ್ಲ ಕದ್ದಿದ್ದೀರಾ ಅಂತ? ನಾವು ಯೂಶಲಿ ಬೆಂಗಳೂರಲ್ಲೇ ಬೆಳೆದಿದ್ದು. ನಾವೇನು ಮರ ಗಿರ ಕೀಳಕ್ಕೆ ಎಲ್ಲೋ ಹೋಗುವಂತ ಅವಕಾಶಗಳು ಸಿಕ್ಕಿಲ್ಲ. ಯಾವ ತೋಟ ಹೊಲ ಗದ್ದೇನೂ ಇರಲಿಲ್ಲ. ಅದರಿಂದ ಆ ಥರದ್ದೇನು ಇಲ್ಲಪ್ಪ. ಎಲ್ಲಿ ಬೆಂಗಳೂರು ಎಲ್ಲಿತ್ತು, ಯಾವುದೋ ಮನೆ ಮೇಲೆ ಇರ್ತಾ ಇತ್ತು, ಕಲೆ ಹೊಡೆದಿತ್ತಾ ಇದ್ವಿ, ಬೀಳ್ತಾ ಇತ್ತು, ತಿಂತಾ ಇದ್ವಿ. ಅದು ಬಿಟ್ರೆ ಅದೆಲ್ಲ ಬೇರೆ ಊರುಗಳ ಕಡೆ ಇದ್ರೆ ಅವ್ರಿಗೊಂದು ಮಜವಾಗಿ ಅವೆಲ್ಲ ನೆನಪಲ್ಲಿ ಇರುತ್ತೆ. ಬಟ್ ನಾವೆಲ್ಲ ಬೆಂಗಳೂರಲ್ಲೇ ಹುಟ್ಟಿದ್ರಿಂದ ಆ ಥರ ಅನುಭವಗಳು ಸ್ವಲ್ಪ ಕಡಿಮೆನೇ. ಏನ್ ಮೇಡಮ್ ಇದು? ಮ್ಯಾಂಗೋ ಬಜ್ಜಿನಾ? ಮ್ಯಾಂಗೋ ಬಜ್ಜಿ ಸೇಮ್ ಅದೇ ಚಟ್ನಿನಾ? ಶೂರ್ ಚಟ್ನಿ. ಯೂಶಲಿ ಬಜ್ಜಿ ಅಂದ ತಕ್ಷಣ ನಾವು ಅಂದ್ಕೊಳ್ಳೋದು ಬಾಳೆಕಾಯಿ ಬಜ್ಜಿ ಇಲ್ಲ ಆಲೂಗಡ್ಡೆ ಬಜ್ಜಿ, ಈ ರೌಂಡಲ್ಲಿ ಮಾಡೋದು. ಈಗ ಒಂದಷ್ಟು ದಪ್ಪ ಮೆಣಸಿನಕಾಯಲ್ಲಿ ಮಾಡ್ತಾರೆ, ಹೀರೆಕಾಯಲ್ಲಿ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಮಾವಿನ ಹಣ್ಣೆಲ್ಲ, ಮಾವಿನ ಹಣ್ಣನ್ನ ಕಾಯಿನ ತೆಳುವಾಗಿ ಕತ್ತರಿಸಿ ಮಾಡಿರುವಂಥದ್ದು. ಮಜಾ ಇರುತ್ತೆ. ಬನ್ರಿ ರೀ, ತಿನ್ರಿ, ತಿಂದೇ ಗೊತ್ತಾಗೋದು. ಮನೆಯಲ್ಲಿ ಮೇಡಮ್ ಅವರು ಯಾವ ಒಂದು, ಬಿಕಾಸ್ ಯಾಕಂದ್ರೆ ಮಾವಿನ ಹಣ್ಣಲ್ಲಿ ವಿವಿಧ ಬಗೆಯ ಮಾವಿನ ಹಣ್ಣುಗಳು, ರಸಪುರಿ ಆಗಿರ್ಬೋದು, ಮಲ್ಗೋಬಾ ಆಗಿರ್ಬೋದು, ಈ ತರ ಎಲ್ಲ. ಮೇಡಮ್ ಅವ್ರಿಗೆ ನೀವು ಯಾವ ಹಣ್ಣನ್ನ ತಂದ್ಕೊಡ್ತೀರಾ? ಸ್ಪೆಷಲ್ ಆಗಿ ಯಾವ ಬಗೆಯ ಹಣ್ಣನ್ನ ತಂದ್ಕೊಡ್ತೀರಾ? ಸರ್, ಅವ್ರಿಗೆ ರಸಪುರಿ ತುಂಬಾ ಇಷ್ಟ. ರಸಪುರಿ ಇಲ್ಲ ಅಂದ್ರೆ ಬಾದಾಮಿ, ಎರಡೇ ಯೂಶಲಿ
ಇವೆರಡಕ್ಕಿಂತ ನಮಗೆ ನಮ್ಮ ಮನೇಲಿ ನಾವೆಲ್ಲರೂ ಇಷ್ಟಪಡ್ತಿರೋದು ಮಲ್ಲಿಕಾ. ಹೊಸ ಬಿಡು ಚೆನ್ನಾಗಿದೆ ಅದು. ಈ ಸರಿ ಎಲ್ಲ ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ಎಲ್ಲ ಮಾರೋಣ ಮನೇಲಿದೆ, ತಿನ್ನಕ್ ಜನ ಇರ್ಬೇಕು ಅಷ್ಟೇ. ಏನ್ ಮೇಡಮ್ ಇದು? ಮಾವು ಒಂದೇ ಅಲ್ಲ, ಮಾವಿನ ಜೊತೆಗೆ ಹಲಸು ಕೂಡ ಇದೆ. ಕಬಾಬು, ಆ ಕಬಾಬ್ ಅಲ್ಲ, ಭಾನುವಾರದ ಕಬಾಬ್ ಅಲ್ಲ ಇದು. ತಿನ್ಬೋದು, ಭಾನುವಾರ ಅನ್ಕೊಂಡು ಗುರುವಾರ ದಿನ ಸೋಮವಾರ ದಿನ ಈ ಕಬಾಬ್ ತಿನ್ಬೋದು, ಚೆನ್ನಾಗಿರುತ್ತೆ, ಮಜವಾಗಿದೆ. ಏನ್ರದು? ಮ್ಯಾಂಗೋಲಿ ರಸ್ಮಲೈ ಕೂಡ ಇದೆ. ರಸಮಲೈ ಟೇಸ್ಟ್ ಮಾಡ್ತಿದ್ರಾ? ಈಗ ರಸಮಲೈ ಬಂದಿದ್ದೀವಿ, ಕಬಾಬ್ ಇಂದ ರಸಮಲೈ ಬಂದಿದ್ದೀವಿ. ನೋಡೋಣ ತಾಳಿ ಹೆಂಗಿದೆ ಅಂತ. ಚೆನ್ನಾಗಿದೆ, ಚೆನ್ನಾಗಿದೆ ತಿನ್ಬೋದು, ಮಜಾ ಮಾಡಿದ್ದಾರೆ. ಏನಿದು? ಉದ್ದು ತರದು. ಹಾಂ, ಎಸ್, ಇದು ಜಿಲೇಬಿ. ರಸಮಲೈ ಆಯಿತು, ಜಿಲೇಬಿ ಆಯಿತು, ಬಜ್ಜಿ ಆಯಿತು, ಕಬಾಬ್ ಆಯಿತು, ದೋಸೆ ಆಯಿತು, 2 ಥರ ಕೇಸರಿ ಬಾತ್ ಆಯಿತು, ಆಮೇಲೆ ಕಬಾಬ್ ಎಲ್ಲ ಆಯಿತು. 2 ರೈಸ್ ಬಾತ್ ಇಟ್ಟಿದ್ದಾರೆ, ಒಂದು ಹಲಸಣ್ಣಿಂದು, ಒಂದು ಮಾವಿನಕಾಯಿ ಚಿತ್ರಾನ್ನ. ಚೆನ್ನಾಗಿದೆ ತಾಳೆ, ಇದು ನೋಡೋಣ, ಇದು ನೋಡಿಲ್ಲ ನಾನು. ಚೆನ್ನಾಗಿದೆ. ಈಗ ತಿಂದಿದ್ದು ಇಲ್ಲಂತೂ ಟೇಸ್ಟ್ ಮಾಡಿದ್ದಾಯ್ತು. ಸೊ ಮೇಡಮ್ ಅವ್ರಿಗೆ ಏನೇನಿಲ್ಲ ಪಾರ್ಸಲ್ ತಗೊಂಡೋಯ್ತೀರಾ ಅಂತ? ಇಲ್ಲಿಂದನಾ? ಹಾಲ್ಬಾಯಿ ಇದೆಯಲ್ಲ, ಅದು ಸಿಕ್ಕಾಬಡೆ ಚೆನ್ನಾಗಿ ಮಾಡಿದ್ದಾರೆ. ಹಾಲ್ಬಾಯಿ ಒಂದು ಸ್ಪೆಷಲ್ ಡಿಶ್ ಅದು. ಅದಕ್ಕೆ ಒಂದಷ್ಟು ಚಾಕಚಕ್ಯತೆ ಬೇಕಾದ್ ಮಾಡಬೇಕು ಅಂದ್ರೆ ಟೈಮು ಸಹ ಬೇಕು, ಇಮಿಡಿಯೇಟ್ ಆಗಿ ಮಾಡೋಕ್ಕಾಗಲ್ಲ. ಒಂದು 4 ಹಾಲ್ಬಾಯಿ ತೊಗೊಂಡೋಗ್ತೀನಿ, ಮಜವಾಗಿದೆ. ನೀವು ತೊಗೊಂಡೋಗಿ, ನೀವು ಬನ್ನಿ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕೂಡ ಇದೆ. ರೈತರಿಂದ ಬೆಳೆದಂತಹ ಮಾವಿನ ಹಣ್ಣಿನ ಉತ್ಸವ, ಮಾವಿನ ಹಣ್ಣನ್ನು ಕೂಡ ನೀವು ತಗೊಂಡೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಟೇಸ್ಟ್ ಮಾಡಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಒಗ್ಗರಣೆ ಡಬ್ಬಿ ಖ್ಯಾತಿಯ ನಿರೂಪಕರಾಗಿರುವಂತಹ ಮುರಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.